ಅಬ್ಬಾ, ಎಷ್ಟು ಚಳಿ ಇದೆ ಅಲ್ವಾ? ಗಡಗಡ ಅನ್ನಿಸೋ ಈ ಮಗೆ ಚಳಿಲಿ ಸ್ವೆಟರ್ ಜರ್ಕಿನಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ. ಈ ಚಳಿಲಿ ಸಣ್ಣ ಬೆಂಕಿ ಶಾಖ ತಗೊಳುತ್ತೆ ಒಂಥರ. ಎಳೆ ಬಿಸಿಲಲ್ಲಿ ಸಿಗೋ ಮಜಾನೇ ಬೇರೆ. ಒಂದಷ್ಟು ಹಿತವೆನಿಸೋ, ಒಂದಷ್ಟು ಕಾಡುವ ಈ ಚಳಿಗೆ ಮುಖ್ಯ ಕಾರಣ ಏನು? ಈ ಚಳಿಗಾಲ ಹೇಗೆ ಬರುತ್ತೆ? ಚಳಿಗಾಲದ ಅನುಕೂಲ ಅನಾನುಕೂಲಗಳೇನು? ಚಳಿಗಾಲಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಷಯಗಳನ್ನ ನಾವು ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಿಮ್ಮ ಸ್ಪೀಕರ್ ಬಹುಶಃ ಈ ವರ್ಷ ಚಳಿಯ ತೀವ್ರತೆ ಹೆಚ್ಚು ಅನಿಸುತ್ತೆ. ಹಿಂದೆ ಇರುವ ಬೆಂಗಳೂರಿನಂಥ ನಗರದ ರಸ್ತೆಗಳು ರಾತ್ರಿ 11ಕ್ಕೆಲ್ಲ ಬಿಕೋ ಅಂತಿವೆ. ಇಂತಹ ಚಳಿಗಾಲ ಏಕೆ ಬರುತ್ತೆ? ಚಳಿಗಾಲ ಬರುವುದಕ್ಕೆ ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರ ಕಾರಣವಲ್ಲ. ಅದರ ಮುಖ್ಯ ಕಾರಣ ಭೂಮಿಯ ವಾಲುವಿಕೆ ಮತ್ತು ಸೂರ್ಯನ ಸುತ್ತ ಭೂಮಿಯ ಭ್ರಮಣ. ಭೂಮಿ ತನ್ನ ಅಕ್ಷದ ಮೇಲೆ ಸುಮಾರು 23.5 ಡಿಗ್ರಿಯಷ್ಟು ವಾಲಿದೆ. ಈ ವಾಲುವಿಕೆಯಿಂದ ವರ್ಷದಲ್ಲಿ ಬೇರೆ ಬೇರೆ ಸಮಯದಲ್ಲಿ ಭೂಮಿಯ ಭಾಗಗಳಿಗೆ ತಲುಪುವ ಸೂರ್ಯಕಿರಣಗಳ ಪ್ರಮಾಣ ಬೇರೆ ಬೇರೆ ಆಗಿರುತ್ತದೆ. ಭೂಮಿಯ ಸೂರ್ಯನ ಸುತ್ತ ಭ್ರಮಣ ಕಾಲದಲ್ಲಿ ಅದು ವಾಲಿದ ದಿಕ್ಕು ಬದಲಾಗುವುದಿಲ್ಲ. ಒಂದು ಭಾಗ ಸೂರ್ಯನಿಂದ ದೂರವಾಲಿದಾಗ ಆ ಭಾಗದಲ್ಲಿ ಚಳಿಗಾಲ ಉಂಟಾಗುತ್ತದೆ. ಚಳಿಗಾಲದಲ್ಲಿ ಸೂರ್ಯಕಿರಣಗಳು ಒಕ್ಕವಾಗಿ ಬೀಳುತ್ತವೆ. ಇದರಿಂದ ತಾಪಮಾನ ಕಡಿಮೆ ಆಗುತ್ತದೆ, ಹಗಲುಗಳು ಚಿಕ್ಕದಾಗುತ್ತವೆ ಮತ್ತು ರಾತ್ರಿ ಸ್ವಲ್ಪ ದೊಡ್ಡದಾಗುತ್ತೆ. ಉತ್ತರ ಅರ್ಧಗೋಳದಲ್ಲಿ ಚಳಿಗಾಲ ಇದ್ದಾಗ, ಅಂದರೆ ನವೆಂಬರ್ ಮತ್ತು ಫೆಬ್ರವರಿ ಸಮಯದಲ್ಲಿ, ದಕ್ಷಿಣಾರ್ಧಗೋಳದಲ್ಲಿ ಬೇಸಿಗೆ ಇರುತ್ತದೆ. ಚಳಿಗಾಲ ಭೂಮಿ ಸೂರ್ಯನಿಂದ ದೂರ ಇರುವುದರಿಂದ ಬರುವುದಿಲ್ಲ. ವಾಸ್ತವದಲ್ಲಿ ಭೂಮಿ ಜನವರಿಯಲ್ಲಿ ಸೂರ್ಯನಿಗೆ ಹೆಚ್ಚು ಸಮೀಪದಲ್ಲಿರುತ್ತದೆ. ಸಾಮಾನ್ಯವಾಗಿ ಡಿಸೆಂಬರ್ನಿಂದ ಫೆಬ್ರವರಿವರೆಗೆ ಭಾರತದಲ್ಲಿ ಚಳಿಗಾಲ ಇರುತ್ತದೆ. ಈ ಸಮಯದಲ್ಲಿ ಸೂರ್ಯಕಿರಣಗಳು ದಕ್ಷಿಣ ಅರ್ಧಗೋಳದ ಮೇಲೆ ಹೆಚ್ಚು ನೇರವಾಗಿ ಬೀಳುತ್ತದೆ. ಭೂಮಿಯ ಚಳಿಗಾಲಕ್ಕೆ ಸಂಬಂಧಪಟ್ಟ ಕೆಲವು ಮಾಹಿತಿಗಳು. ಅಂಟಾರ್ಟಿಕಾದಲ್ಲಿ 6 ತಿಂಗಳ ಕಾಲ ಸೂರ್ಯೋದಯವೇ ಇರುವುದಿಲ್ಲ. ಚಳಿಗಾಲದಲ್ಲಿ ಸೂರ್ಯ ಕಾಣಿಸದೇ ಇರುವ ಈ ಪ್ರಕ್ರಿಯೆಗೆ ಪೋಲಾರ್ ನೈಟ್ ಎನ್ನುತ್ತಾರೆ. ಸಹಾರಾ ಮತ್ತು ಅಟಕಾಮ ಮರುಭೂಮಿಗಳಲ್ಲಿ ಚಳಿಗಾಲದಲ್ಲಿ ಕೆಲ ಹಿಮಪಾತವಾಗಿದ್ದ ದಾಖಲೆಗಳಿವೆ. ಇನ್ನು ಭಾರತದ ಚಳಿಗಾಲಕ್ಕೆ ಸಂಬಂಧಪಟ್ಟ ಕೆಲವು ಸಂಗತಿಗಳು. ಭಾರತದ 6ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಹಿಮಪಾತವಾಗುತ್ತದೆ. ಕಾಶ್ಮೀರ, ಹಿಮಾಚಲ, ಉತ್ತರಾಖಂಡ, ಸಿಕ್ಕಿಂ, ಅರುಣಾಚಲ ಮತ್ತು ಲಡಾಖ್. ಭಾರತದ ಅತಿ ಚಳಿ ಇರುವ ಸ್ಥಳ ಯಾವುದು ಗೊತ್ತಾ? ದ್ರಾಸ್. ಇಲ್ಲಿನ ತಾಪಮಾನ -45 ಡಿಗ್ರಿ ಸೆಲ್ಸಿಯಸ್ವರೆಗೂ ಇದ್ದ ದಾಖಲೆಗಳಿವೆ. ಭಾರತದ ಚಳಿಗಾಲದ ಅವಧಿ ಕಡಿಮೆ. ಇದಕ್ಕೆ ಕಾರಣ ಮಾನ್ಸೂನ್ ಗಾಳಿಗಳ ಕಾರಣಕ್ಕೆ ಯುರೋಪಿನಷ್ಟು ತೀವ್ರವಾದ ಚಳಿ ಭಾರತದಲ್ಲಿ ಇರುವುದಿಲ್ಲ. ಇನ್ನು ನಮ್ಮ ಕರ್ನಾಟಕದ ಚಳಿಗಾಲಕ್ಕೆ ಸಂಬಂಧಪಟ್ಟ ಕೆಲವು ವಿಷಯಗಳು. ಚಳಿಗಾಲದಲ್ಲಿ ಕಾಫಿ ಕುಡಿಯುವುದೇ ಒಂಥರ ಮಜಾ. ಈ ಕಾಫಿ ಬೆಳೆಗಳಿಗೆ ಚಳಿಗಾಲ ತುಂಬಾ ಅನುಕೂಲಕರ. ಚಿಕ್ಕಮಗಳೂರು, ಕೊಡಗಿನ ಕಾಫಿಗೆ ಈ ಸಣ್ಣ ಚಳಿ ಗುಣಮಟ್ಟ ಹೆಚ್ಚಿಸಿಕೊಡುತ್ತೆ. ಸ್ನೇಹಿತರೆ, ನೀವು ಗಮನಿಸಬಹುದು, ಚಳಿಗಾಲದಲ್ಲಿ ಸೊಳ್ಳೆ ಕಾಟ ಸ್ವಲ್ಪ ಕಡಿಮೆ ಇರುತ್ತೆ. ಇನ್ನಿತರ ಕೀಟಗಳ ಸಂಖ್ಯೆ ಕೂಡ ಸ್ವಲ್ಪ ಕಡಿಮೆ. ನಮ್ಮ ಕರ್ನಾಟಕದ ಹಾಸನ, ದಾವಣಗೆರೆ, ರಾಯಚೂರು, ಇತರೆ ಒಳನಾಡು ಭಾಗಗಳಲ್ಲಿ ಬೆಳಗಿನ ಮಂಜು ಸಾಮಾನ್ಯ. ಮಡಿಕೇರಿ, ಚಿಕ್ಕಮಗಳೂರು, ಆಗುಂಬೆಯಂಥ ಗುಡ್ಡ ಪ್ರದೇಶಗಳಲ್ಲಿ ಚಳಿ ಸ್ವಲ್ಪ ಹೆಚ್ಚು ಅನಿಸಬಹುದು. ಹಸುಗಳಿಗೆ ಕಡಿಮೆ ಉಷ್ಣಾಂಶ ಇರುವುದರಿಂದ ಚಳಿಗಾಲದಲ್ಲಿ ಹಾಲು ಉತ್ಪಾದನೆ ಹೆಚ್ಚಾಗುತ್ತೆ.